ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ. ಇತ್ತೀಚೆಗೆ ನಮ್ಮಲ್ಲಿ ಜವಾರಿ ಆಕಳುಗಳ ಬಗ್ಗೆ, ಜವಾರಿ ಬೆಳೆಗಳ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ. ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಮಾಡೋಕ್ಕೆ ಇವುಗಳು ಬಹಳ ಮಹತ್ವ ಅನ್ನುವಂಥ ಭಾವನೆ ಬಂದಿದೆ. ಈಗಾಗಲೇ ಕಿಸಾನ್ ವಾರ್ತೆ 4 ಬಾರಿ ಏನು ನಾವು ಗಿರ್ ಆಕಳುಗಳ ಬಗ್ಗೆ 4 ಈಗ ಆಲ್ರೆಡಿ ಯಶೋಗಾಥೆಗಳನ್ನು ಪ್ರಕಟಿಸಿದ್ದೀವಿ. ಮತ್ತು ಸಾಕಷ್ಟು ಕರ್ನಾಟಕದ ಪ್ರಮುಖ ಭಾಗಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 50 ಆಕಳುಗಳನ್ನು ಸಾಕಿದ್ದಾರೆ. ಈ ಒಂದು ಅವರು ಹಾಲನ್ನು ಮಾರಾಟ ಮಾಡ್ತಾ ಇದ್ದಾರೆ, ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕೇವಲ ದಾವಣಗೆರೆ ಅಲ್ಲ, ಕೇವಲ ಕರ್ನಾಟಕ ಅಲ್ಲ, ಯುರೋಪ್, ಅಮೇರಿಕಾ ಮತ್ತು ತೈವಾನ್ ಅನೇಕ ಭಾಗಗಳಿಗೆ ಪ್ರಪಂಚದಾದ್ಯಂತ ಅವರು ತುಪ್ಪವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇದು ಒಂದು ಭಾಳ ಹೆಮ್ಮೆಯ ವಿಚಾರ. ಯಾಕಂದರೆ ಕೃಷಿ ಉತ್ಪನ್ನಗಳು ಕಡಲಾಚೆ ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಭಾಳ ಒಂದು ದೊಡ್ಡ ವಿಚಾರವೇ ಸರಿ. ಈ ಒಂದು ಮಧ್ಯದಲ್ಲಿ ಅನೇಕ ಜನರಿಗೆ ಒಂದು ಉತ್ತೇಜನಕಾರಿಯಾಗಿರ್ತಕ್ಕಂಥ ಈ ವಿಚಾರವನ್ನು ಕಿಸಾನ್ ವಾರ್ತೆ ಈ ಮೂಲಕ ಸಾದರಪಡಿಸ್ತಾ ಇದೆ. ಮಠಗಳಿಗೆಲ್ಲ ಫ್ರೀ ಕೊಡ್ತೀರಮ್ಮ? ಆಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ನೋಡೋಕೆ ಹೋಗ್ತೀರಿ ಇವನ್ನ? ಸಾಗರದ ಹತ್ರ ಮಾಡಿದ್ದಾರೆ, ಮತ್ತು ಹೊಸದುರ್ಗದ ಹತ್ರ ಒಬ್ರು ಮಾಡಿದ್ದಾರೆ. ನಿಮ್ಮ ಹತ್ರ ತೊಗೊಂಡೋದವರು ಮಾಡಿದಾರ? ನಮ್ಮ ಹತ್ರ ತೊಗೊಂಡೋಗಿದ್ರು, 1-2 ತೊಗೊಂಡೋಗಿ ಸಾಕಿದ್ದಾರೆ. ಹಿಂಗೆ ಡೈರಿ ಮಾಡಿಲ್ಲ. ಇದ್ರ ಹತ್ರ ಹತ್ಮಳೆ ಹತ್ರ ಮಾಡಿದ್ದಾರೆ ನೋಡ್ರಿ, ಭಾಳ ದೊಡ್ಡದು ಮಾಡಿದ್ದಾರೆ ಹತ್ಮಳೆ ಹತ್ರ. ಈಗ ಇದು ಐತಲ್ರಿ ಮಗ್ಗಿರು, ಒಂದು ಟೈಮ್ಗೆ ಎಷ್ಟು ಹಾಲು ಕೊಡ್ತಮ್ಮ? 5 ಲೀಟ್ರ್ ಕೊಡ್ತೀವಿ ಒಂದು ಟೈಮ್ಗೆ. ಕರಿಬಿಟ್ಟು 2 ಮಲೆ ಕರ್ತೀವಿ, 2 ಮಲೆ ಕರಿ ಬಿಡ್ತೀವಿ. 2 ಟೈಮ್ ಅಂದರೆ 10 ಲೀಟ್ರ್ ಆಗುತ್ತೆ. ಕರಿಗೆ ಎಷ್ಟು ಕೊಡ್ತದ್ರಿ ಬಟ್ ಅಂತ ಬಿಡ್ತೀವಿ ಅಷ್ಟೇ. ಈಗ ಇದನ್ನು ನೀವು ಡೈರೆಕ್ಟ್ ಹಾಲು ಮಾರಾಟ ಮಾಡ್ತೀರಾ ಅಥವಾ? ಹಾಲು ಮಾಡ್ತೀವಿ, ಹಾಲು ಕೊಡ್ತೀವಿ, ಬೆಣ್ಣೆನೂ ಕೊಡ್ತೀವಿ, ತುಪ್ಪ ಕೊಡ್ತೀವಿ, ಮೊಸರು ಕೊಡ್ತೀವಿ. ಏನು ಕೇಳ್ತಾರೆ ಅದು ಮಜ್ಜಿಗೆನೂ ಕೊಡ್ತೀವಿ. ಹಾಲಿಗೆ ಏನು ರೇಟ್ ಹೋಗುತ್ತೆ? 80 ರೂಪಾಯಿ ಲೀಟ್ರ್. 80ರಮ್ಮ? ಇದು ತುಪ್ಪ ಭಾಳ ರೇಟು ಅಂತ? 2,000 ರೂಪಾಯಿ ಕೆಜಿ. 2,000 ರೂಪಾಯಿ ಕೆಜಿ. 1 ಕೆಜಿ ತುಪ್ಪ ಆಗಬೇಕಾದ್ರೆ ಎಷ್ಟು ಲೀಟ್ರ್ ಹಾಲು ಬೇಕಮ್ಮ? 28 ಲೀಟ್ರ್ ಹಾಲು ಬೇಕು ರೀ. 28 ಲೀಟ್ರ್ ಹಾಲು ಬೇಕು. ಮತ್ತು ಅವನ್ನೆಲ್ಲ ಮಜ್ಜಿಗೆ ಭಾಳ ಆಗ್ತಲ್ಲ, ಏನು ಮಾಡ್ತೀರ ಅವಾಗ? ಮಜ್ಜಿಗೆ ತೊಗೊಂಡೋಗ್ತಾರೆ. ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹೋಟ್ಲವರೆಲ್ಲ ತೊಗೊಂಡೋಗ್ತಾರೆ. 10 ರೂಪಾಯಿ ಲೀಟ್ರ್. 10 ರೂಪಾಯಿ ಲೀಟ್ರಮ್ಮ? ತೊಗೊಂಡೋಗ್ತಾರೆ. ನಮ್ಮ ಕ್ಯಾಸ್ಟ್ ಭಾಳ ಜನ ಇದ್ದೀವಿ, ನಾವೆಲ್ಲ ಕೊಡ್ತೀವಿ. ಮದುವೆಗಳು ಏನಾದ್ರು ಫಂಕ್ಷನ್ ಆದರೆ ಎಲ್ಲರೂ ಇಸ್ಕೊಂಡು ಹೋಗ್ತಾರೆ. ಕೊಡ್ಪಾರ್ಗಳು ಇಟ್ಟೋಗ್ತಾರೆ, ತಗೊಂಡೋಗ್ತಾರೆ. ಫ್ರೀ ಕೊಡ್ತೀವಿ ಅವರಿಗೆಲ್ಲ. ಮದುವೆಗೆ ಸೇಲ್ ಮಾಡೋರಿಗಷ್ಟೇ. ಔಷಧಿಗೆ ತೊಗೊಂಡೋಗ್ತಾರೆ. ತುಂಬ ಜನ ಔಷಧಿ ಹೊಡಿಯೋಕ್ಕಿಂತಲೂ ತೊಗೊಂಡೋಗ್ತಾರೆ. ದಾಳಿಂಬೆ ಗಿಡಕ್ಕೆ ಅವಕ್ಕೆಲ್ಲ ಮಜ್ಜಿಗೆ. ಹೌದನ್ರಮ್ಮ? ನೀವೇನಾರು ಔಷಧಿ ಮಾಡಿಕೊಡ್ತೀರಿ ಇದರಲ್ಲಿ ಮಜ್ಜಿಗೆ? ನಾವೇನು ಮಾಡಲ್ಲ ಔಷಧಿ. ಅವ್ರು ಇದನ್ನು ಮಾಡ್ತಾರೆ? ಮಾಡ್ತೀವಿ. ಮತ್ತು ಆಕಳ ಸತ್ತಿದ್ರು, ಆಕಳಿಗೂ ಏನೋ ಔಷಧಿ ಮಾಡ್ತಾರೆ, ಅದಕ್ಕೂ ತೊಗೊಂಡೋಗ್ತಾರೆ. 250 ಲೀಟ್ರ್ 300 ಲೀಟ್ರ್ ತೊಗೊಂಡೋಗ್ತಾರೆ. ಅಲ್ರಮ್ಮ, ಈಗ ಗೀರದ ಬೇರೆ ತುಪ್ಪ ಮಾಡ್ತಾರೆ, ಇವು ಬೇರೆ ಏನೇ ಹಂಗೇನಿಲ್ಲ? ಗೀರು ಇದು 2 ಜವಾರಿ ತಳಿ ಅಲ್ರಿ, ಅದರಲ್ಲೆಲ್ಲ ಒಂದೇ ಬರುತ್ತೆ. ಇವೆಲ್ಲ ಒಂದೇ ಥರ ಬರುತ್ತೆ. ಸ್ವಲ್ಪ ಗೀರದ ಫ್ಯಾಟ್ ಜಾಸ್ತಿ ಇರುತ್ತೆ ಅಂತಿದ್ರು. ಫ್ಯಾಟ್ ಒಂದು ಜಾಸ್ತಿ ಇರ್ತೈತ್ರಿ ಅಷ್ಟೇ. ಇದು ಚೆನ್ನಾಗಿರ್ತದೆ ರೀ, ಸಾಯಿವಾಲು ಚೆನ್ನಾಗಿರುತ್ತೆ. ಸಾಯಿವಾಲು ಚೆನ್ನಾಗಿರ್ತದೆ. ಇವನ್ನೆಲ್ಲ ಈ ಪ್ರಾಣಿಗಳ ಜೊತೆಗೆ ಕಾಲ ಕಳೆಯೋದು ಭಾಳ ಖುಷಿ ಆಗುತ್ತಲ್ಲ. ಕರು ಇವೇನು ಭಾಳ ಗುರುತಿಸ್ತಾವಲ್ರ? ಗುರುತಿಸ್ತಾರೆ. ನೀವು ಅದಕ್ಕೆ ಬಂದ ತಕ್ಷಣ ಹೊಸಬ್ರು ಬಂದ್ರೆ ಅರಸಿದ್ರು ನೋಡ್ರಿ. ನಾವು ಇಲ್ಲ ಅಂದ್ರೆ ಬೇರೆ ಕಡೆಗೆ ಹೋದ್ರೆ ಅರಸ್ತವ್ರು. ಯಾರೋ ಬೇರೆ ಬಂದ್ರು ಅಂತ ತಕ್ಷಣ ನಮಗೆ ಗೊತ್ತಾಗ್ತದೆ ಯಾರೋ ಒಳಗೆ ಹೋಗಿದ್ದಾರೆ ಗೊತ್ತಾಗ್ತದೆ. ನಾವು ಬರೋದು ಬಿಟ್ಟು ಬೇರೆ ಬಂದ್ರೆ ಕೂಗ್ತಾವ್ರಿ. ಕೂಗ್ತಾವಲ್ರಿ? ಕೂಗ್ತವೆ. ಒಂದು ಹಾಕ್ಲ ಬಿಚ್ಚಿಕೊಂಡ್ರೂ ಕೂಗ್ತಾವ್ರಿ. ಆಮೇಲೆ ನೀವು ಬೇರೆ ಊರಿಗೆ ಹೋಗಿ ಒಂದು 2-3 ದಿವಸ ಬಿಟ್ಟು ಬಂದಾಗ ಏನಾರು ಇದನ್ನ ಮಾಡ್ತಾವ್ರ? ಹಂಗೇನು ಹೋಗಿಲ್ರಿ. ಅಲ್ರ, ಬಿಟ್ಟು ಹೋದಾಗ ಹೋಗಿಲ್ಲ ರೀ. ಹಂಗೇನು ನೀವು ಹೋಗೇ ಇಲ್ಲ? ದನ ಮಾಡಿದ್ದು ಇದು ಜಾಸ್ತಿ ಹೋಗೇ ಇಲ್ಲ ರೀ. ಇಲ್ಲಿ ಬೆಳಗ್ಗೆ ಹೋಗೋದು, ಸಾಯಂಕಾಲ ಬರೋದು. ನಮ್ಮ ಕೆಲಸದವ್ನು ಇರ್ತಾನೆ, ಒಟ್ಟ ಅವ್ನು ಬಿಟ್ಟಿಲ್ಲ. ಇವತ್ತೇನೋ ತೀರ್ಕೊಂಡಿದ್ದಾರೆ ಅಂತ ಹೋಗಲ್ರಿ. ಈ ಜವಾರಿ ಆಕಳಕ್ಕೆ ಏನು ಇದು ಇರ್ತಾವಲ್ರಿ HF? HF ನಾವು ಸಾಕೇ ಇಲ್ಲ ರೀ. ನೀವು ಸಾಕೇ ಇಲ್ಲ? ಐಡಿಯಾನೇ ಇಲ್ಲ. HF ಸಾಕೇ ಇಲ್ಲ. ಅಂದ್ರೆ ಇವು ಶಾರ್ಪ್ ಇರ್ತಾವ್ರಿ. ಕಾಯಿಲೆ ಜಾಸ್ತಿ ಅಂತಾರೆ ಬಂದವರೆಲ್ಲ ಕೇಳಿದಾರು. ಇವಕ್ಕೇನು ಕಾಯಿಲೆನೇ ಇಲ್ಲ ರೀ. ಒಟ್ಟ ಕಾಯಿಲೆನೇ ಇಲ್ಲ, ಕಡಿಮೆ ನಿರ್ವಹಣೆ. ಅವು ಈ ಥರದ್ದು ಮೆಕ್ಕೆಜೋಳ ಸೊಪ್ಪೆಲ್ಲ ತಿನ್ನಲು ಕಾಣಿಸುತ್ತೆ. ಅವು ತಿಂತಾವ್ರಿ, ಅಂದ್ರೆ ಕಡಿಮೆ ತಿಂತಾವೆ. ಒಟ್ಟು ಒಂದು ದಿವ್ಸಕ್ಕೆ ಎಷ್ಟು ಲೀಟ್ರ್ ಆಗುತ್ತೆ ರಮ್ಮ ಹಾಲು?
ನಮ್ಮವು ನಾವು ಆ ಹಾಲು ಕರಿವು ಕಡಿಮೆ ಇಟ್ಕೊಂತೀವಿ ರೀ ನಮ್ಮ ಕೈ, ಯಾಕಂದ್ರೆ ಕೆಲಸದಾಗ ಬರ್ಲಿದ್ರೆ ನಾವು ಒಬ್ಬರೇ ಮೇಂಟೈನ್ ಮಾಡೋಂಗೆ ಹಾಲು ಕಡಿಮೆ ಇಟ್ಕೊಂತೀವಿ. ಒಂದು 30 ಲೀಟ್ರ್ ಆಗುತ್ತೆ ಅಷ್ಟೇ ರೀ. 25-30 ಲೀಟ್ರ್ ಬೆಳಗ್ಗೆ, ಸಾಯಂಕಾಲ 1 ಅಷ್ಟೇ ರೀ. ಅದ್ರ ಮೇಲೆ ಮಾಡಲ್ರಿ, ಯಾಕೆಂದ್ರೆ ಅವ್ರು ಬರಲ್ರಿ, ಒಳ್ಳೆ ಟೈಮಿಗೆ ಕೈ ಕೊಟ್ಬಿಡ್ತಾರಲ್ಲ, ನಮಗೆ ಮಾಡಂಗಿರ್ಬೇಕು. ನಾವು ಒಬ್ಬರೇ ಇದ್ರೂ ಮೇಂಟೈನ್ ಮಾಡಂಗಿರ್ಬೇಕು, ಹಂಗೆ ಮಾಡ್ಕೊಂತೀವಿ. ಅದಕ್ಕೆ ಗಬ್ಬ ತಕ್ಷಣ 2 ಆದ್ಮೇಲೆ 1 ಕೊಡ್ತೀವಿ. ಆಮೇಲೆ ಚೆನ್ನಾಗಿ ಕೇಳ್ತಾರೆ. ಹೆಚ್ಚಿಗೆ ಇದಾದ್ರೆ ಇದನ್ನ ಹಾಲು ಅದೇನು ಕರ್ಕ ಬಿಡ್ತೀರಿ ಹೆಂಗ್ರಮ್ಮ? ಕರಿ ಬಿಡ್ತೀವಿ. ಕರಿಯೋಕ್ಕಾದ್ರೆ ಕರ್ಕೊಂತೀವಿ, ಇಲ್ಲ ಕೈ ಬಿಟ್ಟು ಬಿಡ್ತೀವಿ, ಕರಕೊಂತೀವಿ. ಅಲ್ರಮ್ಮ ಇದು ಲಾಭದಾಯಕ ಅನ್ಸುತ್ತಾ ತಮಗೆ? ನಾವು ಅದನ್ನೇನು ಲೆಕ್ಕನೇ ಇಟ್ಟಿಲ್ಲ, ಲೆಕ್ಕ ಏನು ಇಟ್ಟಿಲ್ಲ. ಯಾಕಂದ್ರೆ ಒಂದೇ ಅಂದ್ರೆ ಆಗಲ್ಲಲ್ರಿ, ಇದನ್ನ ಮಾರ್ತೀವಿ, ಮತ್ತೆ ಸಗಣಿ ಎಲ್ಲ ನಮ್ಮ ಹೊಲಕ್ಕೆ ಹೊಡಿತೀವಿ. ಇದು ಎಲ್ಲದು ನಡೆದ್ರೆ ಅದ ಎಲ್ಲ ಲೆಕ್ಕ ಹಾಕಿದ್ರೆ ಲಾಭ ಅನ್ಸುತ್ತಮ್ಮ? ಒಟ್ಟು ಲಾಭ ಅನ್ಸಿದ್ರೆ, ಅಂದ್ರೆ ಲೆಕ್ಕ ಮಾತ್ರ ಎಂದೂ ಇಟ್ಟಿಲ್ರಿ ನಾವು. ಇದು ಹಸುವಿಂದ ಲೆಕ್ಕ ಎಂದೂ ಇಟ್ಟಿಲ್ಲ. ಬಟ್ ಇದೊಂದು ಕೃಷಿ ಭಾಗ. ಅದ್ರಿ, ಇದು ಬೇಕಲ್ಲ, ನಾವು ಮಾಡೋದು ಸಾವಯವ ಕೃಷಿ ಅಲ್ಲ, ನಮಗೆ ಗೊಬ್ಬರ ಇಂಪಾರ್ಟೆಂಟ್, ಗೊಬ್ಬರ ಬೇಕೇ ಬೇಕು ನಮಗೆ. ಇನ್ನಷ್ಟು ಏನ್ರ ಎಕ್ಸ್ಟೆನ್ಷನ್ ಮಾಡ್ಬೇಕಂತ ಮಾಡಿದಿರಿ? ಇಷ್ಟೇ ಸಾಕು ಅಂತ ಮಾಡಿದ್ವಿ, ಯಾಕಂದ್ರೆ ನಮ್ಗೂ ಒಬ್ಳೆ ಮಗಳ್ರಿ, ಅವಳಿಗಿಲ್ಲ. ಅವ್ರಿಗೆ ಏನು ಇದಕ್ಕೂ ಇದ್ದಾರೆ? ನನ್ನ ಮಗಳೆಲ್ಲ ಆಲ್ರೆಡಿ ಡಾಕ್ಟರ್ ವರ್ಕ್ ಮಾಡಕ್ ಹೋಗ್ತದ. ಹೌದ್ರಿ? ಮತ್ತೆ ನಮ್ದು ಪೆಟ್ರೋಲ್ ಬಂಕ್ ಐತ್ರಿ, ನಮ್ಮ ಮನೆಯವ್ರು ಅಲ್ಲಿಗೆ ಹೋಗಾರ. ಹಂಗಾಗಿ ಹೌದನ್ರಿ. ಎಲ್ಲಿತ್ತು ಪೆಟ್ರೋಲ್? ಹರಪನಹಳ್ಳಿ. ಓ, ಬರೀ ಈ ಕೃಷಿ ಒಂದೇ ಅವಲಂಬಿತರಾಗಿಲ್ಲ? ಇಲ್ರಿ, ಹಂಗಾಗಿ ಲೆಕ್ಕ ಇಟ್ಟಿಲ್ಲ ನಾವು. ಆಯ್ತು. ಈ ಹೋರಿಗಳನ್ನೇನು ಅವು ಸಣ್ಣವಿದ್ದಾಗ ಮಾತ್ರ ಮತ್ತು ಬೆಳೆಸಿ ಈ ಆಲ್ರೆಡಿ ಹೋರಿಕರ ಜಾಸ್ತಿ ಇರಲಿಲ್ಲ, ಈಗ ಸದ್ಯಕ್ಕಾಗಿದ್ದಾವೆ. ಅವ್ನು ಬೇಸಾಯ ಮಾಡಕ್ ಅಂತ ನಾವೇ ಫಸ್ಟ್ ಬೇಸಾಯ ಮಾಡಿದ್ರೆ ಆಮೇಲೆ ತಗೊಂತ ಅಂತಾರೆ, ಚೆನ್ನಾಗಿ ಹೇಳಿತವ್ರಿ. ನಾನು ಬೇರೆ ಕಡೆಗೆಲ್ಲ ನೋಡಿದ್ದೀನಲ್ಲ, ಎತ್ತು ಚೆನ್ನಾಗಿ ಚೆನ್ನಾಗಿ ಹೇಳಿತವ್ರಿ. ಎತ್ತು ಭಾಳ ದುಬಾರಿ ಶಕ್ತಿನೂ ಇರ್ತಾವ. ಅದಕ್ಕೆ ಫಸ್ಟ್ ಆಲ್ರೆಡಿ ನಮ್ಮ 3 ಇದಾವೆ, 2 ನಾವು ಮಾಡ್ಕೊಂಡು ಅನ್ಕೊಂಡಿವಿ. ಇದು ಸಾಯಿವಾಲ್ ಇದು ಗಿಡ್ಡ ಆಗುತ್ತೇನೆ? ಇದು ಸಾಯಿವಾಲ್ ಗಿಡ್ಡ ಆಗ್ತದೆ, ಅದು ಗೀರು ಚೆನ್ನಾಗಿ ಬರ್ತಾವ. ಅಲ್ಲಿ ನೋಡಿದೀನಿ, ಒಂದು ಟ್ಯಾಕ್ಟ್ರಿ ಅಷ್ಟು ಸಾಮರ್ಥ್ಯ ಎಳಿತಾವ್ರಿ ಅವ್ರು. ಹೌದ್ರಾ? ಚೆನ್ನಾಗಿ ಎಳಿತಾವ. 2 ಕಬ್ಬಿನ ನೋಡಿನೇ 2 ಗಾಡಿ ಕಟ್ಟಿ ಎಳ್ಕೊಂಡು ಹೋಗೋರು. ಎಲ್ಲಿ ನೋಡಿದ್ರಮ್ಮ ನೀವು? ನಾವು ಬಿಜಾಪುರದ ಹತ್ರ ಹೋಗಿದ್ವಿ, ಹಾಕ್ಲಕ್ ನೋಡಕ್ಕೆ ಅಂತಲೇ, ಫಾರಂ ನೋಡಕ್ಕೆ ಅಂತಲೇ ಹೋಗಿದ್ವಿ. ಪಂಡ್ರಾಪುರ 1 10 ಕಿಲೋಮೀಟರ್ ಬಿಟ್ಟಿದೆ. ಅಂದ್ರೆ ಎತ್ತು ಭಾಳ ಒಳ್ಳೆ ಎತ್ತುಗಳಾಗ್ತವೆ, ಚೆನ್ನಾಗ್ತಾವ್ರಿ. ಅಂದ್ರೆ ಎಲ್ಲ ದನಗಳಿಗಿಂತ ಶಾರ್ಪ್ ಇರ್ತಾವೆ ಇವು. ಅಲ್ಲ, ಇನ್ನೊಂದು ನಿಮ್ದು ತುಪ್ಪ ಎಲ್ಲ ಹೊರದೇಶಗಳಿಗೆ ಮಾರಾಟ ಮಾಡ್ತಾರೆ? ತಗೊಂಡೋಗ್ತಾರಲ್ರಿ, ಅವ್ರ ಒಬ್ರಿಗೊಬ್ರು ಮಕ್ಳಿದ್ದಾರು, ಅವ್ರು ಇವರು ತಗೊಂಡೋಗಿ ಕೊಡ್ತಾರೆ. ಅಲ್ಲ, ನೀವು ಹೊರದೇಶಗಳಿಗೆ ಕಳಿಸ್ತಾರ? ಕೊರಿಯರ್ ಮಾಡ್ತೀವಿ, ಯಾರು ಹೇಳ್ತಾರೋ ಅವ್ರಿಗೆ ಕೊರಿಯರ್ ಭಾಳ ಮಾಡ್ತೀವಿ. ಯಾವ ದೇಶಕ್ಕೆ ಕಳಿಸಿರಮ್ಮ? ಯಾವ ದೇಶದಲ್ಲಿ ಅದು ಇತ್ತು ನೋಡ್ರಿ, ಒಟ್ಟು ಯಾರು ಹೇಳ್ತಾರೋ ಒಟ್ಟು ಎಲ್ಲರಿಗೂ ಕಳಿಸ್ತೀವಿ. ಇವಾಗ ಒಟ್ಟಂತ ತುಪ್ಪ ಅಂತೂ ಒಟ್ಟ ಮನೆಗೆ ಇರಲ್ರಿ, ಹಂಗೆ ಖಾಲಿ ಆಗ್ಬಿಡುತ್ತೆ. ಇಲ್ಲಲ್ರಿ, ಇಲ್ಲಿ ದಾವಣಗೆರೆ ಮಾಡ್ತಾರೆ, ಹರಪನಹಳ್ಳಿಯಿಂದ ಮಾಡ್ತಾರ, ದಿನ ಅಲ್ಲಿ ತಗೊಂಡೋಗ್ತಾರ, ಅಲ್ಲೇ ಕಳಿಸ್ತಾರೆ. ಹೌದಾ? ಅಲ್ಲಿಂದ ಹೋಗುತ್ತೆ, ಅಲ್ಲಿಂದ ತಗೊಂಡು ಕೊರಿಯರ್ ಮಾಡಿ ಕಳಿಸ್ತಾರೆ. ಇಲ್ಲೇನು ವ್ಯವಸ್ಥೆ ಇಲ್ಲಲ್ರಿ ಕೊರಿಯರ್ ಅಂದ್ರೆ. ಅಲ್ರಮ್ಮ, ಇಲ್ಲಿ ಮಾರಾಟ ಮಾಡಿದರೆ ಹಾಲು ಲಾಭ ಅನಿಸುತ್ತೆ, ತುಪ್ಪ ಲಾಭ ಅನಿಸುತ್ತಮ್ಮ? 2,000 ರೂಪಾಯಿ ಕೆಜಿ ತುಪ್ಪ ಮಾರಿದ್ರೆ ಎಲ್ಲ ಸಮ ಆಗ್ತದೆ, ಎಲ್ಲ ಒಂದೇ ಥರ ಆಗ್ತದೆ. ಕಡಿಮೆ ಹಾಲು ರೇಟ್ ನೋಡಿ, ಕೆಲಸ ಕಡಿಮೆ ಆಗ್ತದೆ ಅಷ್ಟೇ, ವಿನಃ ರೇಟ್ ಸಿಗಲ್ಲ. ನೀವು ಬಳಸ್ತಿರೋದು? ಹ್ಞೂ ರೀ, ನಾವು ಯಾವಾಗಲೂ ಇದು ಬೇರೆ ಇದಕ್ಕೂ ಬೇರೆ ಮನೆಗೆ ಹೋದ್ರೆ ನಾವು ಊಟ ಮಾಡಲ್ಲ ಅನ್ಸಲ್ಲ, ಊಟನೇ ಮಾಡಲ್ಲ ಅಂತ ಹೇಳ್ಬಿಡ್ತೀವಿ. ಟೀ ಕೂಡ ಕುಡಿಯೋಕೆ ವ್ಯತ್ಯಾಸ ಗೊತ್ತಾಗ್ಬಿಡ್ತೈತೆ ನಮಗೆ. ಹೌದಲ್ರಮ್ಮ? ನಿಮ್ಮ ನಮ್ದು ಹಾಲಿಗೆ ಅದಕ್ಕೆ ಹಾಲಿಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ ನಮಗೆ. ಕುಡಿಯಲ್ಲ ಅಂತ ಹೇಳ್ಬಿಡ್ತೀವಿ, ಟೀ ಕಾಫಿ ಕುಡಿಯಲ್ಲ ಅಂತ ಹೇಳ್ಬಿಡ್ತೀವಿ. ನಿಮ್ಮ ಮನೆಯಲ್ಲಾದ್ರೂ ಕುಡಿತೀವಿ? ಗೊತ್ತಾಗ್ಬಿಡ್ತದೆ ವ್ಯತ್ಯಾಸ, ಬೇರೆ ಮನೆ ತುಪ್ಪ ಮೊಸರು ಎಲ್ಲ ಗೊತ್ತಾಗ್ಬಿಡ್ತದೆ. ಆಮೇಲೆ ಈ ಗಿರ್ ಆಕಳ ಅಪೌಷ್ಟಿಕತೆಗೆ ಇರ್ತದಲ್ಲ, ನಿಶಕ್ತಿಗೆ ಭಾಳ ಒಳ್ಳೇದು ಅಂತಾರೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸರಿ ಮೇಡಮ್, ಸರಿ. ಇಂಥ ಇಷ್ಟು ಕೆಲಸದ ಮಧ್ಯದಲ್ಲಿ ಇಷ್ಟೊಂದು ಮಾತಾಡಿದ್ರಿ, ತುಂಬ ವಂದನೆಗಳಮ್ಮ ತಮಗೆ.